ಕಾರಣಗಳು ಬೇರೆ ಬೇರೆ ಇರಬಹುದು, ಆದರೆ ಒಂದಲ್ಲ ಒಂದು ನೋವುಗಳು ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತದೆ. ಕೆಲವರು ನೋವನ್ನು ಹೇಳಿಕೊಂಡರೆ ಇನ್ನೂ ಕೆಲವರು ಒಳಗೊಳಗೆ ಕೊರಗುತ್ತಾ ಇರುತ್ತಾರೆ ಅಷ್ಟೆ. ಆದರೆ ಆಕಾಶದಲ್ಲಿರುವ ಮೋಡಕ್ಕೆ ತಡೆಯಲಾಗದಷ್ಟು ಭಾರವಾದಾಗ ಮಳೆಯ ಹನಿಯಾಗಿ ಕೆಳಗೆ ಬೀಳುತ್ತಂತೆ. ಹಾಗೆಯೇ ನಮ್ಮ ಮನಸ್ಸಿಗೆ ತಡೆಯಲಾಗದಷ್ಟು ನೋವಾದಾಗ ಕಣ್ಣೀರು ಹನಿಯಾಗಿ ಕೆಳಗೆ ಬೀಳುತ್ತೆ. ಆದರೆ ಮನಸ್ಸಿಗೆ ನೋವಾದಾಗ ನಾನು ಕಂಡುಕೊಂಡಿದ್ದು ಒಂದು ಒಳ್ಳೆಯ ಕನಸು ಕಾಣುವುದನ್ನು. ಯಾಕೆಂದರೆ ಆ ಕನಸಲ್ಲಿ ನಮಗೆ ಬೇಕಾದನ್ನು ಪಡೆಯಬಹುದು. ಆ ಕನಸಲ್ಲಿ ಪಡೆದ ಸಂತೃಪ್ತ ಮನಸ್ಸಿನಿಂದ ಯಾವ ಕಾರಣಕ್ಕೆ ನನ್ನ ಮನಸ್ಸಿಗೆ ನೋವಾಯಿತು ಎಂದು ಯೋಚನೆ ಮಾಡಿ ಆ ನೋವಿನ ಸಂಗತಿಗಳನ್ನು ತೆಗೆದುಹಾಕಿ ಮತ್ತೆ ಮನಸ್ಸಿಗೆ ಖುಷಿ ನೀಡುವ ಸಂಗತಿಗಳನ್ನು ಅಳವಡಿಸಿಕೊಂಡು ಮುನ್ನೊಗ್ಗುವುದು. ಇದು ಎಷ್ಟು ಸಾರಿ ಆದರೂ ಒಂದಲ್ಲ ಒಂದು ದಿನ ನಮ್ಮ ಮನಸ್ಸಿಗೆ ಖುಷಿ ಸಿಗುತ್ತದೆ ಎನ್ನುವ ಭರವಸೆಯಿಂದ. ನನ್ನವರಿಂದಲೇ ನಮ್ಮ ಮನಸ್ಸಿಗೆ ನೋವಾದರೆ ಯಾರಿಗೆ ಹೇಳೋದು? ಇನ್ಯಾರೂ ಕೂಡ ಸಮಾಧಾನ ಮಾಡುತ್ತಾರೆ? ತಪ್ಪು ಅವರದೇ ಇದ್ದರೂ ಕೂಡ ನಾವೇ ತಲೆಬಾಗಬೇಕಾ? ಏನಿದು ಮೋಸ ದೇವರೇ! ಎಲ್ಲ ಕಡೆಯಿಂದಲೂ ಕೂಡ ನಾವೇ ನೋವು ಅನುಭವಿಸಬೇಕಾ? ಯಾರು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವೇ ಮಾಡಲ್ಲ. ಜೀವನದಲ್ಲಿ ಬರೋ ಎಲ್ಲ ಪಾತ್ರನೂ ಇದೇ ಆದರೆ ಬದುಕೋ ಮನಸ್ಸು ನಮಗೆ ಹೇಗೆ ಬರುತ್ತೆ? ಎಷ್ಟೇ ಅವಮಾನ, ಎಷ್ಟೇ ನೋವಾದರೂ ಕೂಡ ಬದುಕುತ್ತಾನೇ ಇರಬೇಕಾ? ಕಣ್ಣೀರು ಹಾಕುತ್ತಾನೇ ಇರಬೇಕಾ? ಇದು ಒಂದು ಜೀವನನಾ? ನಮ್ಮ ಮನಸ್ಸಿಗೆ ನೋವಾದರೆ ಮನಸ್ಸಿನಲ್ಲಿ ಇರುವವರಿಗೆ ಹೇಳಬಹುದು. ಆದರೆ ಮನಸ್ಸಿನಲ್ಲಿ ಇರುವವರೇ ಮನಸ್ಸಿಗೆ ನೋವು ಮಾಡಿದರೆ ಯಾರಿಗೆ ಹೇಳೋದು? ಆದರೆ ನಾವು ಚಿಕ್ಕವರಿದ್ದಾಗ ಒಂದು ಸಣ್ಣ ಗಾಯ ಆದರೂ ಕೂಡ ನಮ್ಮ ತಾಯಿಯ ಹತ್ತಿರ ಹೇಳುತ್ತೇವೆ. ಆದರೆ ಈಗ ಎಷ್ಟೇ ನೋವಾದರೂ ಕೂಡ, ಸಮಸ್ಯೆಗಳು ನಮ್ಮಲ್ಲಿದ್ದರೂ ಕೂಡ ಯಾರ ಹತ್ತಿರನೂ ಹೇಳದೆ, ಏನೇ ಇದ್ದರೂ ಎದೆಯಲ್ಲಿ ಬಚ್ಚಿಟ್ಟು ಸಣ್ಣ ನಗುವಿನೊಂದಿಗೆ ಎಲ್ಲವನ್ನು ಕೂಡ ಮರೆಮಾಚುವುದು ಅಭ್ಯಾಸ ಆಗೋಗಿದೆ.